ಚಲೋ ಮತ್ತ ನೀನ ಬಂದು ಚಾಪಿ ಮೇಲೆ ಕುಂಡಿರ್ತಾನ ಅಂದ್ರ ನಾನ್ ನೆಲಕ್ ಕುಂಡಿರ್ತಾನತ್ತಿ ಅಂದ ಪಾಪ ಸೊಸಿ. ನಾ ಏನು ಹಾಸ್ಕೊಳ್ಳಾರ್ದ ನಾನ್ ನೆಲಕ್ ಕುಂಡಿರ್ತಾನ ಅತ್ತಿ ಅಂತಂದಾಗ ಮತ್ತ ಇಟ್ಟರ ಸುಮ್ ಕುಂಡಿರ್ಬೇಕಿಲ್ಲ ಅದು ಹತ್ತಿದೆ. ಇಟ್ಟ ತಿಳ್ಕೊಂಡು ಸುಮ್ ಕುಂಡಿರ್ಬೇಕಲ್ಲ, ಅವನೊಂದು ಹತ್ತಿನೂ ಬಾಳ ಬೆರಕಿರ್ತಾವ್ರಿ. ಈ ಊರಾಗಿನೂ ಹತ್ತುಗಳಲ್ಲ ನಮ್ಮ ಕಡೆದ್ದು, ಇಲ್ಲೆಲ್ಲ ಚಲೋ ಅದಾರ. ಮತ್ ನಮ್ಮ ಕಡೆದ್ದು ಹೇಳ್ತಾನೆ, ನಾನ ಚಾಪಿ ಮ್ಯಾಗ ಕೂತ್ನಿ ಅಂದ್ರೆ ನೀ ಎಲ್ಲಿ ಕುಂಡಿರ್ತಿ ಅಂತಂದಾಗ ನೀ ಚಾಪಿ ಮ್ಯಾಗ ಕೂತ್ ಅಂದ್ರೆ ನಾನು ನೆಲದ ಮೇಲೆ ಕುಂಡಿರ್ತಾನ ಅತ್ತಿ ಅಂತ ಅಂದಳು. ಇಟ್ಟಕ್ಕೂ ಅತ್ತಿ ಸುಮ್ ಕುಂಡಿರ್ಲಿಲ್ಲ. ಏನಂದ್ಲು ಅಂತಂದ್ರ ಮತ್ತ ಹೊಳ್ಳೆ, ತಂಗಿ ನಾನ್ ನೆಲದ ಮೇಲೆ ಕೂತ್ನಿ ಅಂದ್ರ ನೆಲದ ಮೇಲೆ ಕೂತ್ನಿ ಅಂದ್ರ ನೀ ಎಲ್ಲಿ ಕುಂಡಿರ್ತಿ ಅಂತ ಅಂದ್ಲು. ಏನ್ ಮಾಡ್ಬೇಕ್ರಿ ಪಾಪ ಸೊಸಿ, ಸಿಟ್ಟುವಂತ್ರಿ ಸೊಸಿಗೆ. ಮತ್ತ ನೀನ ನೆಲಕ್ಕೆ ಕೂತಂದ್ರೆ ಇನ್ನು ನಾ ಏನ್ ಮಾಡ್ಲಿ, 3 ಮಳ ತೆಗಿರ್ತೀನೋ ಆ ತೆಗನೇ ಕುಂಡಿರ್ತಾನ ಅಂದ್ಲಕ್ಕೆ ಪಾಪ. 3 ಮಳ ತೆಗಿತನು ಆ ತೆಗನ್ಯಾಗ ಕುಂಡಿರ್ತಾನ ಅಂದ ಕೂಡಲೇ ಅತ್ತಿ ಇಟ್ಟಕರ ಸುಮ್ ಇರ್ಬೇಕಲ್ಲ. ಅತ್ತಿ ಸೊಸಿನ ಕಾಡೋದಕ್ಕೊಂದು ಮಿತಿ ಇರ್ತದ. ಇಟ್ಟಕರ ಸುಮ್ ಕುಂಡಿರ್ಬೇಕಾಗಿತ್ತು. ಮತ್ತ ಹೊಳ್ಳ ಅಂದ್ಲು, ನಾನ ತೆಗನ್ಯಾಗ ಕೂತ್ನಿ ಅಂದ್ರ ನೀ ಏನ್ ಮಾಡತಿ ಅಂದ. ಶೆಟ್ಟು ಬಂತ್ರಿ ಆಕಿಗೆ ಸೊಸಿಗೆ. ಮತ್ತ ನೀನಾಗೆ ಹೋಗಿ ತೆಗನೆ ಕೂತಂದ್ರ ನಾ ಏನ್ ಮಾಡ್ಲಿ, ಗರಬರ ಮುಚ್ಚುತ್ತಾನ, ಮ್ಯಾಲ ಒಂದು ಕಲ್ಲು ಕುಟ್ಟಿ ಅದ್ರ ಮ್ಯಾಲ ಕುಂಡಿರ್ತಾನ ಅಂದ. ಅಣ್ಣ ಕುದ್ದತಿಲ್ಲ ನೋಡಾಕ ಎಟ್ ಅದನ್ನ ಹೆಚ್ಚಕ್ ಹೋಗ್ರಿ, ಎಟ್ ನೋಡ್ಬೇಕ ಅದನ್ನ. ನೀವು ಅದ್ರಾಗ ಶಾಣ್ಯಾರ ಹೆಣ್ಮಕ್ಳು ಒಂದ್ ಅಗಳು ತಗೊಂಡು ಹಿಂಗ ನೋಡ್ತೀರಿ. ಕೆಲವೊಬ್ರು ಹಿಂಗ ಅಗಳು ತಗೊಂಡು ಹಿಂಗ ನೋಡುದಲ್ರಿ. ಕೆಲವೊಬ್ರು ಅಡಿಗೆ ಮಾಡೋರು ಎಷ್ಟು ಶಾನ್ಯಾರ ಇರ್ತಾರಂದ್ರೆ ಹಿಂಗ ನೋಡಿದ್ರೆ ಗೊತ್ತಾಕತ್ತಿದ್ ಕುದ್ದತಿ ಇಲ್ಲ ಅನ್ನೋ. ಕೆಲವೊಬ್ರು ಹೆಣ್ಮಕ್ಳು ಇರ್ತಾರ್ರಿ, ಅದನ್ನ ನೋಡಿ ಹಿಂಗ ಚಿಕ್ಕವ್ರಿ ನೋಡಿದ್ರೆ ಗೊತ್ತಾಗಂಗಿಲ್ಲ. ಕೆಲವೊಬ್ರು ಅದನ್ನ ತಗೊಂಡು ಹಿಂಗ ಹೆಚ್ಕುದು ಅಟ್ ಆದ್ರೂ ಗೊತ್ತಾಗಂಗಿಲ್ಲ. ತಿಂದು ನೋಡವ್ರು ಕೆಲವೊಬ್ರು ಕಡಿಚಿಗೆ ಹಾಕಿ ತಿರುವಾಡಿ ಏನ್ ಇವ್ರ ಅದ್ರಾಗ ಜಿಗದ ಕೈ ಆಡಿಸಿ ಅಂತ ಶಾಣೆ ಹೆಣ್ಮಕ್ಳು ಇರ್ತಾರ್ರಿ. ಈಗಿನವ್ರಿಗೆ ಅನ್ನ ಮಾಡಕ್ ಬರಂಗಿಲ್ರಿ. ನೀರರ ಹೆಚ್ಚು ಮಾಡಿರ್ತಾರ, ಇಲ್ಲಾರ ಗಟ್ಟಿಯರ ಮಾಡಿರ್ತಾರ. ನಮ್ಮ ಮವುಗಳು ಹಿಂದಿನವ್ರು ಹೆಂಗಂತಂದ್ರೆ ಕುಕ್ಕರ್ ಇದ್ದಿದ್ದಿಲ್ಲ, ಕಿಕ್ಕರ್ ಇದ್ದಿದ್ದಿಲ್ಲ. ಏನು ಕೇಳಿರಿ, ಮಣ್ಣು ಗಡಿಗೆ ಅದ್ರಾಗ ಕರೆಕ್ಟ್ ಮಾಪಿಗೆ ನೀರಿಟ್ಟು ಅಕ್ಕಿ ಸುರಿವಿ ಅದರ ಮ್ಯಾಗ ಮುಚ್ಚಿ ಮತ್ತು ಒಲ್ಯಾಗ ಕಟ್ಟಿಗೆ ಹಾಕಕ್ ಎಟ್ ಶಾನ್ಯಾರ ಅಂದ್ರಿ ನೀವು. ಕಟ್ಟಿಗೆ ಆಗಿರ್ಬೇಕು, ಅನ್ನ ಕುದ್ದಿರ್ಬೇಕು. ಮತ್ತೊಂದು ಕಟ್ಟಿಗೆ ಹಾಕಿಸ್ಕೊಳಂಗಿಲ್ಲ, ಅದು ಮತ್ತೆ ಹೆಚ್ಚು ಹೊತ್ತಂಗಿಲ್ಲ. ಅಟ್ಟು ಕರೆಕ್ಟ್ ಕಟ್ಟಿಗೆ ಹಾಕಿ ಅದನ್ನ ಅನ್ನಕ್ಕಿಟ್ಟು ಒಯ್ಯಾಕರ ನೀರಿಗೆರ ಹೋಗಿ ಬಿಡುವ. ಬರ್ಗುಡ್ದ ಅನ್ನ ಆಗಿರ್ತಿತ್ತು ಅದು. ನಮ್ಮವ್ರದ್ದು ಅನ್ನ ಅಲ್ರಿ, ಇದು ಬ್ಯಾರೇನ ಆಗಿರ್ತೈತಿ, ಅಂಬಲಿ ಆಗಿರ್ತೈತಿ. ಈಗಿನ ಮಂದಿದ್ ಏನಾರ ಇಟ್ಟಿರೋದು ಮುಂದೆ ಮಿತ್ರು ಚಂದ ಅನ್ನ ಆಗಂಗಿಲ್ಲ. ಈಗಿನ ಅವ್ರ ಪದ್ಧತಿ ಇದು. ಹಂಗೇನಪ್ಪಾ ಅಂತಂದ್ರ ಒಂದೀಟ ಮ್ಯಾಲ ಗೊತ್ತಾಕತ್ತೆ. ಸೊಸಿ ಒಂದು ಮಾತು ಹೇಳಿದ್ಲಂದ್ರ ಆ ಮಾತಿನ ಮ್ಯಾಗ ಸೊಸಿ ಹೆಂಗದ ಅನ್ನೋದು ತಿಳ್ಕೋಬೇಕು ನಾವು. ಆಕಿ ಹೇಳಿದ್ಲು, ಇಲ್ಲ ಹೊಲಕ್ಕ ಆಕಿನ ಕಳಿಸಿಬಿಡ್ರಿ ಅಂತಂದಾಗ ಗಂಡ ಅಂದ, ಆಯ್ತಳಿ ಏನ್ ದೊಡ್ಡದು. ಮತ್ತ ಅಲ್ಲಿ ಒಂದು ಚಲೋ ಗುಡಿಸಲ ಹಾಕಿದ್ರಾತು. ನಾನ ಮೇಲೆ ದಿವಸ ಹೊತ್ಕೊಂಡ್ರೆ ಜಗಳಾಡ್ತಾವಿ. ಒಡ್ಡು ಅತ್ತಿ ಮತ್ತ ನಾನು ಹೆಂಡತಿ ಅವ್ವ ಜಗಳಾಡಕತ್ತಾವ. ನಾನ ಹೋಗಿ ಮೇಲೆ ಹಾದ್ರಾತ ಅಂತ ತಿಳ್ಕೊಂಡು ಹೊಲ್ದಾಗ ಹೋಗಿ ಫಸ್ಟ್ ಕ್ಲಾಸ್ ಒಂದು ಅವ್ಗೆ ಗುಡಿಸಲ ಹಾಕಿದ್ರಿ. ಎಷ್ಟು ಚಂದ ಗುಡಿಸಲ ಹಾಕಿದಂದ್ರೆ ಅದೊಂದು ಈಟು ಸೋರ್ಲಾರ್ದಂಗ ಭಾರಿ ಮಸ್ತ್ ಗುಡಿಸಲ ಹಾಕಿ ಅಲ್ಲಿ ಒಂದು ಕಾಟ ಹಾಕಿ ಅಲ್ಲೆಲ್ಲ ಸ್ವಚ್ಛ ವ್ಯವಸ್ಥೆ ಮಾಡಿ ಮೇಲೆ ಅವ್ರವ್ಗ ನೀರ, ಅವ್ರವ್ಗ ನಾಷ್ಟ, ಅವ್ರವ್ಗ ಚಾ, ಆ ನಂತರ ಊಟ ಎಲ್ಲ. ಅಕ್ಕಿ ಅಂದ್ಲು, ಯಪ್ಪ ಮನ್ಯಾನಕಿಂತ ಇಲ್ಲೇ ಪಾಡಾತ್ ನೋಡಯಪ್ಪ ನನಗ. ಯಾಕಂದ್ರೆ ಅದು ಕಾಗಿ ಅಂತದಿತ್ತು ಮನ್ಯಾಗ. ದಿವಸ ಒಟ್ಟು ಮತ್ತೆ ಇಲ್ಲವ್ರಲ್ರ ನಾ ಹೇಳುದು. ಈ ಸೊಸಿಯನ್ನು ಕಾಗಿಗಳು ಇರ್ತಾವಲ್ಲ, ಒಟ್ಟು ಹಂಗ ಮೇಲೆ ಬರುದು, ಏನಾರ ಗದ್ದ ಮಾಡುದು, ಬೇಯ್ದು ಮಾಡ್ತಿತ್ತು. ಯಪ್ಪ ಇಲ್ಲೇನ್ ತೋಟದಾಗದಲ್ಲ. ಮತ್ತ ಆಕಿ ಇಟ್ಟು ಅನುಕೂಲ ಆತ್ರಿ ದೇವ್ರ ಪೂಜಾ ಮಾಡಾಕ, ದೇವ್ರ ನಾಮಸ್ಮರಣೆ ಮಾಡಾಕ. ಎಟ್ಟು ದಿವಸ ಪಾಂಡುರಂಗ ಪಾಂಡುರಂಗನ ಭಕ್ತಳು. ಅಲ್ಲೇ ಗುಡಿಸಲ್ದಾಗ ಒಂದು ಪಾಂಡುರಂಗನ ಮೂರ್ತಿ ಇಟ್ಕೊಂಡು ಹೊಲ್ದಾಗ ಹೂವಿನ ಗಿಡ ಹಾಕಿ ಅವತರನ್ನ ಮಾಲಿ ಮಾಡಿ ತಂದು ಪಾಂಡುರಂಗನಿಗೆ ಹಾಕಿ, ಯಪ್ಪ ಒಂದ್ ಜೋಡ ತಾಳ ತಗೊಂಡ್ ಬರ ನನ್ನ ಮಗನೇ. ಮಗ್ ಹೇಳುದು, ತಾಳ ತಗೊಂಡ್ ಬರಯಪ್ಪ, ಇಲ್ಲಿ ಪಾಂಡುರಂಗನ ಮುಂದ ನಾ ಟೈಮ್ ಪಾಸ್ ಆಗಾಕ ಧ್ಯಾನ ಮಾಡ್ಕೋತ ಕೊಂಡಿರ್ತಾನೆ, ಭಜನೆ ಮಾಡ್ಕೋತ ಕೊಂಡಿರ್ತಾನೆ ಅಂತ ತಿಳ್ಕೊಂಡು ಅಷ್ಟೆಲ್ಲ ಶಿಸ್ತು ಮಾಡಿದ್ಲು. ಒಮ್ಮೆ ಬತ್ರಿ ಅದು ಯಾವುದು ಇದು ಸೊಸಿ ಕಾಗಿ ಅನ್ನೋದು ಬೇಡ ನಾವು. ಮತ್ತೆ ಎಲ್ಲಿ ಸೊಸಿ ಬಂದು ನೋಡ್ತಾಳ. ಎಷ್ಟು ಶಿಸ್ತು, ಎಷ್ಟು ಸಿಸ್ಟಮೆಟಿಕ್. ಗಂಡಗ ಬೈದ್ಲಕ್ಕಿ ಬರೇ ಇದನ್ನ ಮಾಡು, ಹೊಲ್ದಾಗ ದುಡಿಬೇಡ, ದುಡಿದು ಬಿಟ್ಟು ಬರೀ ಇದನ್ನ ಮಾಡು ಸೇವಾನ. ಇದನ್ನ ಮಾಡಿದ್ರೆ ಹೊಟ್ಟೆಗೆ ಹಾಕ್ತತ್ ನೋಡು.
ಅಂತ ಒದರಾಡಕತ್ತಿದ್ಲು. ಆಕಿ ಅತ್ತೆಂದ್ಲು ಬತ್ತಿದ ಅಂದ್ಲಾಕಿ. ಎಷ್ಟೋ ತಕ ಒದರ್ತದೆ, ಒದರ್ಲಿ ಮತ್ತೆ ಹೋಗತ್ತೆ ಅಂತ ತಿಳ್ಕೊಂಡು ಹಾದ್ಲು. ಅತ್ತಿ ಇಲ್ಲಿ ಅದಾಳಂದ್ರೆ ಆಕೆ ಬರುದ ಬಿಟ್ಲಕ್ಕಿ, ಅಲ್ಲೇ ಉಳಿದ್ಲು. ಹೊಲ್ದಾಗ ಸೌತಿಕಾಯಿ ಹಾಕಿದ್ರಲ್ಲ, ಯಪ್ಪ ನೀ ಏನ್ ಕಾಳಜಿ ಮಾಡ್ಬೇಡ, ಸೌತಿಕಾಯಿ ಎಲ್ಲ ಚಲೋ ಆಕತಿ, ನೀ ವರ್ಷ ಎಟ್ಟು ಹಾಕ್ತಿದ್ಲ ಅದ್ರ 10 ಪಟ್ಟು ಚಲೋ ಆಗ್ತದ. ಯಾಕೆ ಪಾಂಡುರಂಗದಾನ, ಇಲ್ಲಿ ಪಾಂಡುರಂಗದಾನ ಅಂತ ತಿಳ್ಕೊಂಡಾಕಿ ಧ್ಯಾನ ಮಾಡಾಕತ್ತಿದ್ಲು. ನಿಮ್ಗೆ ಹೇಳ್ತಾನೆ, ಸೌತಿಕಾಯಿ ಇಷ್ಟು ದಪ್ಪ ಇಟ್ಟಿಟ್ಟುದ್ದ ಮನಗಂಡ ಚಂದ ಸೌತಿಕಾಯಿ, ನಿಮಗೆ ಎಲಿನ ಕಾಣ್ತಿದ್ದಿಲ್ಲ. ಈ ಇಡೀ ಹೊಲ 1 ಎಕರೆ ಎಲ್ಲ ಬರೇ ಸೌತಿಕಾಯಿ ಕಾಣ್ತಿತ್ತು, ಅಷ್ಟು ಚಲೋ ಸೌತಿಕಾಯಿ ಆಗಿತ್ತು. ಅದು ಪಂಡ್ರಾಪುರಕ್ಕೆ ದಿಂಡಿ ಹೊಂಟಿತ್ರಿ, ದಿಂಡಿ ಹೊಂಟಿತ್ತು. ಎಲ್ಲರೂ ಕೊಳ್ಳಾಗ ಮೃದಂಗ ಹಾಕೊಂಡು, ಕೊಳ್ಳಾಗ ತಾಳ ಹಾಕೊಂಡು ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಬಾರಿಸುಗೋತ್ ಊದಿಸುಗೋತ್. ಅದೇನು 1, 2 ಸಾವಿರಾರು ಮಂದಿ ರೀ, ಸಾವಿರಾರು ಮಂದಿ ದಿಂಡದಾಗ ಬರಾಕತ್ತಿತ್ತು. ಈಕಿ ಪಾಂಡುರಂಗನ ಭಕ್ತಳು, ಪಾಂಡುರಂಗನ ಪರಮ ಭಕ್ತಳು. ದಿಂಡಿ ಸಪ್ಪಳ ಕೇಳಿದ್ಲು, ಪಾಂಡುರಂಗ ವಿಠಲ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಇದನ್ನು ಕೇಳಿದ್ಲು. ಸಪ್ಪಳ ಕೇಳಿದ ಕೂಡಲೇ ಓಡೆ ಹೊರಗೆ ಬಂದು ಗುಡಿಸಲ್ದಾಗಿಂದ, ಎಲ್ಲಿ ಏನ್ ಸಪ್ಪಳಿದು, ಏನ ಮೃದಂಗ, ಏನ ತಾಳ, ಏನ ಪಾಂಡುರಂಗ ಅಂದಂಗ ಆಗತ್ತೆ ತಿಳ್ಕೊಂಡು ಗುಡಿಸಲು ಹೊರಗೆ ಬಂದು ಹಂಗ ಬೇಲಿ ತೆಗೆದು ಹೊರಗೆ ರೋಡ್ ಮ್ಯಾಗ ಬಂದು ನಿಂತು ನೋಡ್ತಾಳ. ದೂರಿಂತ್ರ ಕಾಣಾಗತ್ತದ ದಿಂಡಿ ಬರಾಗತ್ತದ, ದೊಡ್ಡದೊಂದು ಪಲ್ಲಕ್ಕಿ. ಆ ಪಲ್ಲಕ್ಕಿ ಒಳಗ ಪಾಂಡುರಂಗನ ಮೂರ್ತಿ. ಹಂಗ ಕುಣ್ಯಾವ್ರು, ಹಂಗ ಬಾರ್ಸಾವ್ರು, ಹಂಗ ಊದಾವ್ರು ಎಲ್ಲಾರು ಬರಾಕತ್ತಿದ್ರು. ಸಮೀಪ ಬಂದರು. ಬಂದು ಕೂಡಲೇ ಈಕೆ ಅಡ್ಡಗಟ್ಟಿದ್ಲು, ಒಬ್ಬರನ್ನೂ ಮುಂದೆ ಬಿಡಂಗಿಲ್ಲ, ಅಡ್ಡಗಟ್ಟಿದ್ಲು. ಯಾಕಜ್ಜಿ ನಮಗೆ ಅಡ್ಡಗಟ್ಟೆ ಅಂತಂದಾಗ, ಯಪ್ಪ ನೋಡ ಸೌತಿಕಾಯಿ ಆಗ್ಯಾವ, ಯಪ್ಪ ತಿನ್ರಿ ಯಪ್ಪ, ನನಗೆ ಕೊಡಾಕ ನಮ್ಮ ಮನೆಗೆ ಏನಿಲ್ಲ, ನಮ್ಮ ಮನಿ ದೂರ ಅದ. ಯಾಕಂದ್ರ ಸಂತರ ಬಾಯಿಯೊಳಗ ಒಂದಿಟ್ಟು ಏನಾರ ಕೊಟ್ರ ಅದು ಕೋಟಿ ಪಟ್ಟ ಆಗಿ ಬರ್ತದ ಅಂತ ಪಾಂಡುರಂಗ ಹೇಳ್ಯಾನ. ಅದಕ್ಕೆ ನೀವು ಒಟ್ಟು ಸೌತಿಕಾಯಿ ತಿಂದ ಹೋಗ್ಬೇಕು, ಹಂಗ ಬಿಡಂಗಿಲ್ಲ ಅಂತಂದಾಗ, ಅಜ್ಜಿ ಏನ್ ಚಲೋದು ಮರಯ ಅಂತ ತಿಳ್ಕೊಂಡು ಎಲ್ಲರೂ ಒಳಗೆ ಹೋಗುದು, ಒಂದ್ ಸೌತಿಕಾಯಿ ಹರ್ಕೊಳ್ಳೋದು, ಕಿತ್ಕೊಂಡು ಬರುದು, ಮತ್ತೊಬ್ರು ಹೋಗುದು. ಹಿಂಗ ಎಷ್ಟು ಮಂದಿ ಅದಾರ ಎಲ್ಲರೂ ಸೌತಿಕಾಯಿ ತಗೊಂಡು ತಿನ್ಕೋತ ಅಜ್ಜಿಗೆ ನೆನೆಸ್ಕೋಂತ ಹಂಗ ಬರಾಕತ್ತಿದ್ರು. ಎಲ್ಲರೂ ಆದ್ರು ದಿಂಡೆ. ಲಾಸ್ಟ್ ಹೋಯ್ತು. ಆಗ ಅಜ್ಜಿ ಅಂದ್ಲು, ಯಪ್ಪ ನಾವು ಬೆಳೆದದಕ್ಕೆ ಸಾರ್ಥಕತೆ ಆತ್ ನೋಡಪ್ಪ, ಸಂತರ ಬಾಯಾಗ ಬಿದ್ರ ಪಾಂಡುರಂಗನ ಬಾಯಾಗ ಬಿದ್ದಂಗಂತ. ಸಂತರ ಬಾಯಾಗ ಬಿತ್ತು ನಮ್ಮ ಹೊಲದ ಫಲ, ಅದು ಪಾಂಡುರಂಗ ತಿಂದಂಗ ಆಯ್ತಂತ ತಿಳ್ಕೊಂಡು ಬಂದ ಆರಾಮ ಕಾಟಾದ ಮ್ಯಾಗ ಖುಷಿ ಒಳಗೆ ಮಲ್ಕೊಂಡ್ಲು. ಏನ್ ಮಲ್ಕೊಂಡ್ರು ನೋಡ್ರಿ, ಆ ಪಂಡ್ರಾಪುರ ದಿಂಡಿ ಏನು ಹೊಂಟಿತ್ಲ, ಸಂತರ ಏನಿದ್ಲ, ಸಂತರ ಮಾತು ಕರೆ ಬರ್ತಾವಂತ್ರಿ. ಅವ್ರ ಅಂದದ್ದಾಗ್ತದಂತ. ಸಂತರು ಮಹಾತ್ಮರು ಶರಣರು ಅವ್ರು ಏನಂತಾರ ಅದ ಆಗ್ತದ. ಏನ್ ಅವ್ರ ಸಂತರು ಹೊಂಟಿದ್ ನೋಡ್ರಿ, ಅದರಾಗ ಒಬ್ಬ ಮಹಾನ್ ತಪಸ್ವಿ ಪಾಂಡುರಂಗನ ಸ್ವರೂಪನ ಇದ್ದ ಸಂತ. ಅವ ಸೌತಿಕಾಯಿ ತಿಂದ, ನೆನೆಸಿದ, ಅರೇ ಎಂತ ಅಜ್ಜಿ ಇದಾಳಕಿ, ಎಲ್ಲರಿಗೂ ಸೌತಿಕಾಯಿ ಕೊಟ್ಟದಲ್ಲ. ಬಹುತೇಕ ಆ ಅಜ್ಜಿ ಎಂತದಂದ್ರೆ ಬಂಗಾರದಂತ ಅಜ್ಜಿ ಅದಾಳ ನೋಡಪ್ಪ, ಬಂಗಾರದಂತ ಆಯದಾಳ ಆಕಿ, ಬಂಗಾರ ಆಗತ್ತಾಳ ನೋಡಂತ ಇಟ್ಟ ಅಂದ. ಏನ್ ಅಜ್ಜಿ ಮಲ್ಕೊಂಡಿತ್ ನೋಡ್ರಿ, 70 ಕಿಲೋ ಇದ್ಲು, 70 ಕಿಲೋ ಬಂಗಾರ ಆಗಿದ್ಲು ಅಜ್ಜಿ. 70 ಕಿಲೋ ಬಂಗಾರನ, ಪ್ರಾಣ ಹೋಗಿತ್ತು ಬರೋಬರಿ, ತೀರ್ಕೊಂಡಿದ್ಲು ಬರೋಬರಿ. ಆದ್ರ ಆಕಿ ಶರೀರ ಹೆಂಗಾಗಿತ್ತಂದ್ರ ಪೂರ್ತಿ ಬಂಗಾರ, ಗಟ್ಟಿ ಬಂಗಾರ, ಕಣ್ಣು 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 ಅಂತಿತ್ತು. ಮಗ ಬಂದ, ಯವಾ 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 ಅಂತ ಎಲ್ಲ ಕಡೆ ಅಡ್ಡಾಡಿದ, ಇಲ್ಲ ಗುಡಿಸಲ್ದಾಗ ಬಂದು ನೋಡ್ತಾನ, ಮಕ್ಕೊಂಡಾಳ, ತುಂಬಾ ಹೊಚ್ಕೊಂಡಾಳ. ಯವಾ ಅಂತ ಜೋರ್ಲ ಒದರಿದ, ಇಲ್ಲ ಅರೆ ನಮ್ಮ ಮಗು ಏನಾಗೈತಿ ಆಂಬಲ್ ಅಂತ ತಿಳ್ಕೊಂಡು ಹಗರ್ಕ ತೆಗೆದು ನೋಡ್ತಾನ, ಕೆಂಪಗ ಬಂಗಾರ ರೀ, ಶರೀರ ಎಲ್ಲ ಬಂಗಾರ. ಅವ ನೋಡಿದ, ಇದೇನ್ ನಮ್ಮ ಅವ್ವನ ಮೂರ್ತಿಯೋ ಬಂಗಾರ ಅಂತ ತಿಳ್ಕೊಂಡು ಮುಖ ನೋಡ್ತಾನ, ಮೋತಿ ನೋಡ್ತಾನ, ಸೇಮ್ ಅವ್ರ ಅವ್ವನ. ಅರೆ ನಮ್ಮವ್ವ ಬಂಗಾರ ಆಗ್ಯಾಳು ಮಾರಾಯ ಅಂತ ತಿಳ್ಕೊಂಡು ಓಡಿ ಹೋದ. ಹೆಂಡತಿಗೆ ಹೇಳಿದ, ನಮ್ಮವ್ವ ನೋಡ್ಬಾ ಅಂತ ತಿಳ್ಕೊಂಡು, ನಿಮ್ಮವ್ವನೇನ್ ನೋಡುದು, ನೋಡಿಲ್ಲ ರಗಡ್ನ, ನೀವು ಹುಚ್ಚಂಗ್ ಮಾತಾಡ್ಬೇಡ, ನೋಡಿಗೆತ್ತ ಬಾ ಅಂತ. ರಾತ್ರಿ 10 ಗಂಟೆಗೆ ಊಟಕ್ಕೆ ತಗೊಂಡು ಬಂದಿದ್ದ. ಹೊಳ್ಳಿ ಕರ್ಕೊಂಡು ಬರ್ಬಿಡ್ದ, ಭಾರ ಆಗಾಕತ್ತಿತ್ತು. ನೋಡ್ಬಾ ಅಂತ ಕರ್ಕೊಂಡ್ ಬಂದು ಹೊಚ್ಚಿದ್ದು ತೆಗೆದು ತೋರಿಸ್ತಾನ. ಬ್ಯಾಟ್ರಿ ಹಿಡ್ದ, ಬಂಗಾರ ಮುದಿಕ ಆಗ್ಯಾಳ, ಬಂಗಾರ ಅಜ್ಜಿ ಆಗ್ಯಾಳ. ಆಕೆ ಅಂದ್ಲು, ಯಾರ್ರಿ ಇವ್ರು? ಅರೆ ನಮ್ಮ ಅವ್ವನ ಈಕಿ. ಹೆಂಗಾಗ್ಯದಂದು ಕೂಡಲೇ
ಆಗ ಒಬ್ಬ ಹಿಂದೆ ಸಂತ ಉಳಿದಿದ್ದ ಅವ ಹೇಳ್ದ, ನೋಡಪ್ಪ ನಿಮ್ಮವ್ವ ಏನ್ ಮಾಡ್ಯಾಳ ಅಂತಂದ್ರೆ ಇಲ್ಲಿದ್ದ ಸೌತಿಕಾಯಿ ಆ ಸಂತರಿಗೆ ತಿನಿಸಾಳ. ಆ ಸಂತರ ಬಾಯಿಂದ ಒಂದು ಮಾತು ಬಂದದ, ಏನು? ಆ ಅಜ್ಜಿ ಮನಸ್ಸು ಬಂಗಾರ ಅದ, ಮನಸ್ಸಟ್ಟ ಬಂಗಾರ ಅಲ್ಲ, ಆಕಿ ಶರೀರ ಬಂಗಾರ ಆಗಲಿ ಅಂತ ಅವ್ರ ಆಶೀರ್ವಾದ ಮಾಡ್ಯಾರ. ಆಕಿ ಬಂಗಾರ ಅಜ್ಜಿ ಆಗ್ಯಾಳ ಅಂದ ಕೂಡಲೇ ಇಬ್ರು ಗಂಡ ಹೆಂಡತಿ ಆಕೆಂತೂ ಅಂದ್ಲು, ಸೊಸಿ ಭಾಳ ಚಲೋ ಆತ್ರಿ ಅಂದ್ಲಕ್ಕಿ. ಭಾಳ ಚಲೋ ಆತ ಅಂದ ಕೂಡಲೇ ಅವ ಅಂತಾನ, ನಮ್ಮವು ಬಂಗಾರ ಆಗ್ಯಾಳ, ನಾ ಮಾತ್ರ ಒಂದು ಗುಂಜಿನೂ ನಿನಗೆ ಕೊಡಂಗಿಲ್ಲ. ಆಕೆ ಅಂದ್ಲು, ಏನು ಅಟ್ಟು ಏನು ಕೊಳ್ಳ ಕಟ್ಕೊಂಡು ಅಡ್ಡಾಡ್ತೇನೆ, ಬಂಗಾರ ಅಟ್ಟೇನು ಮಾಡ್ತೀನಿ? ಇಲ್ಲ ನಾ ಅದನ್ನ ಮಾಡಿ ಇದನ್ನ ಮಾಡಿ ನಾ ದೊಡ್ಡ ಸಾವುಕಾರ. ಹುಚ್ಚಿ ಅವನ್ನ ಮಾರಬಾರದು, ಭಾಳ ಶಾನ್ಯಾರ್ರಿ ಹೆಣ್ಮಕ್ಳು, ಮಾರಬಾರದು ನಿಮ್ಮವ್ವ. ಮತ್ತೆ ಏನ್ ಮಾಡುದು? ಎಲ್ಲ ಬಂಗಾರ ಸಾಮಾನು ಮಾಡಿ ಮನ್ಯಾಗ ಇಟ್ಕೊಂಡ್ ಬಿಡುದು. ಮತ್ ಅವನ್ ಯಾರ ರೊಕ್ಕಕ್ಕೆ ಕೊಡ್ತಾರ ಅಂದ ಕೂಡಲೇ ಪಾಪ ಅದ ಗಣಮಗ ಅದು ಮಬ್ಬಿತ್ತು ಆತಳ ಅಂತ ತಿಳ್ಕೊಂಡು ಮತ್ತೆ ಹೆಂಗ್ ಮಾಡುದು? ನನಗೊಂದು ಎಕ್ಸಾರ್ ಮಾಡಿಸ, ನಿಮ್ಮವ್ ನನ್ ಕೊಳ್ಳಾಗ ಇರ್ತಾಳ, ನನಗೊಂದು ಟಿಕ್ಕಿ ಮಾಡಿಸ, ನನಗೊಂದು ಬೋರಮಾಳ ಮಾಡಿಸ, ನನಗೊಂದು ನಕಲೇಸ್ ಮಾಡಿಸ, ನನಗ ಕೈಯಾಗ ಬಳಿ ಮಾಡಿಸ, ನನಗ ಪಾಟ್ಲಿ ಮಾಡಿಸ, ನನಗ ಗಂಟನ್ ಅದೇನೋ ಸರ ಅಂತಾರ ನೋಡ್ರಿ, ಗುಳದಾಳಿ ದೊಡ್ಡದಿರ್ತದ ನೋಡ್ರಿ, ಗಂಟನ್ ಸರ ಆನಂತರ ಇವನ್ನೆಲ್ಲ ಮಾಡಿಸ, ತೋಳಿಬಿಂದಿಗೆ ಮಾಡಿಸ, ತೆಲಿಬಿಂದಿಗೆ ಮಾಡಿಸ, ಎಲ್ಲ ಬಂಗಾರ ಮಾಡಿಸ್ಕೊಂಡು ಅಟ್ಟ ಬಂಗಾರಕ್ಕೆ ಸಮಾಧಾನ ಆಗ್ಬೇಕಿಲ್ಲ. ಅಕ್ಕಿ ತಿಲ್ಯಾಗ ದುರಾಸೆ ಏನ್ ಬತ್ತಂದ್ರ ನಮ್ಮವನು ಬಂಗಾರ ಮಾಡ್ಬೇಕಲ್ಲ. ಅವ್ರವ್ ತನ್ ತವ್ರ ಮನೆಗಿದ್ಲು, ನಮ್ಮವನು ಬಂಗಾರ ಮಾಡ್ಬೇಕು, ಸಂತರು ಬಂದು ನಮ್ಮವನು ಬಂಗಾರ ಮಾಡ್ತಾರ ಅಂತ ತಿಳ್ಕೊಂಡು ತವ್ರ ಮನೆಗೆ ಹೋಗಿ ಅವನ್ನ ಕರ್ಕೊಂಡು ಬಂದು, ಯವ್ವ ಬಾ ಯವ್ವ. ಯಾಕ? ಅವರು ತವ್ರ ಮನೆಯವ್ರು ದೊಡ್ಡ ಶ್ರೀಮಂತರ್ರಿ, ಅವ್ರು ಕೋಟಿ ಗಂಟ್ಲೆ ಆಸ್ತಿವಂತರ. ಅವರು 4 ಮಂದಿ ಮಕ್ಕಳು, ಅವರು ಪೆಟ್ರೋಲ್ ಪಂಪ, ಆನಂತರ JCB, ದೊಡ್ಡ ದೊಡ್ಡ ಕಿರಾಣಿ ಅಂಗಡಿ, ಬಿಜಾಪುರದಾಗ ದೊಡ್ಡ ದೊಡ್ಡ ಅಂಗಡಿಗಳು, ದೊಡ್ಡ ಶ್ರೀಮಂತರವರು. ಅಕ್ಕಿ ಅವ್ರವ್ ನಿಮ್ಗೆ ಹೇಳ್ತಾನ ಕಾಟಾದ ಮ್ಯಾಗ ಕುಂತು ಹಿಂಗ ಮಣಗಣ ದಾಡ್ಸಿ ಇದ್ಲು. 1000 ಮಂದಿ ಅಕ್ಕಿ ಹೇಳ್ದಂಗೆ ಕೇಳ್ತಿತ್ತು. ಈಕಿ ಮಗಳು ಬಂದ, ಯವ್ವ ನಮ್ಮ ಊರಿಗೆ ಬಾ. ಎದಕ್ಕ ತಂಗಿ? ನಿಮ್ಮೂರಿಗೆ ನಾಯಕ ಬರ್ಲಿ? ಇಲ್ಲ ಸೌತಿಕಾಯಿ ಕಾಯಾಕ. ಹುಚ್ಚೆ ಅಂದ್ಲಕ್ಕೆ, ನಾನು ಹೊಲದಾಗ ಶಂಬೋರ್ ಆಳು ಬರ್ತಾವ, ನಿನ್ನ ಸೌತೆಕಾಯಿ ಕಾಯಕ ನಾಯಕ ಬರ್ಲಿ ಅಂತಂದ್ರ ಒಟ್ಟು ಹಳ್ಳಾಕತ್ತಿಳ್ರಿ. ಯವ್ವ ನೀ ಒಟ್ಟು ಬರಬೇಕು, ನೀ ಒಟ್ಟು ಬರ್ಬೇಕಂತ ತಿಳ್ಕೊಂಡು ಒಂದೇ ದಿವ್ಸ ಸರಿ ಹಾಕೋದಕ್ಕೆ ನೀ ಬರ್ಬೇಕು ಅಂದ ಕೂಡಲೇ ಆಕೆ ಅಂದು, ಯಪ್ಪ ಇದು ಹುಡುಗಿ ಯಾಕೆ ಒಳ್ಳಾಗತ್ತದ, ಕಾರ್ ತಗೊಂಡು ಬರ್ರಿ, ನನ್ನ ಅಲ್ಲಿ ಬಿಟ್ಟು ಬರ್ರಿ, ಅವ್ರ ತೋಟಕ್ಕೆ ಹೋಗಿ ಒಂದ್ ದಿವ್ಸ ಇದ್ದು ಬರ್ತಾನೆ ತಿಳ್ಕೊಂಡು ಅವ್ರದ್ದು 50 ಲಕ್ಷ ರೂಪಾಯಿ ಫಾರ್ಚುನರ್ ಕಾರ್ಗಡೆ ಮುದುಕಿ ಮಣಗಡ ಕಂಪಗ ಮಣಗಡ ದಾಡ್ಸಿ ಇದ್ಲು. ಅಜ್ಜಿನ ಕಾರ್ಗಡದಾಗ ಕರ್ಕೊಂಡು ಬಂದ್ರು, ತಂದು ಗುಡಿಸಲ್ದಾಗ. ಆಕೆ ಅಂದು, ಎಲ್ಲಿರುದ್ನ? ಇಲ್ಲೇ ಗುಡಿಸಲ್ದಾಗ. ಯವ್ವ ಅಲ್ಲ ನಿನ್ನ ಮೂರ್ಕಳ ಅಂದಕ್ಕೆ, 4 ಕೋಟಿ ರೂಪಾಯಿ ಬಿಲ್ಡಿಂಗ್ ಒಳಗ ನಾ ಇರಕ್ಕಿ ತಂದು ನೀನು 1 ಎಕರೆ ಹೊಲದಾಗ ನನ್ಯಾಕೆ ಇಲ್ಲಿ ಇಡ್ತಿ ಅಂದ ಕೂಡಲೇ, ಒಂದ್ ದಿವ್ಸ ಇರುವ ಏನ್ ಆಗಂಗಿಲ್ಲ, ಒಂದ್ ದಿವ್ಸ ಇರ ಅಂದ ಕೂಡಲೇ ಆಯ್ತಳಂತ ತಿಳ್ಕೊಂಡ ಅಲ್ಲೇ ಹೊಡೆದ್ಲು. ನಿಮ್ಗೆ ಹೇಳ್ತನು, ಸಂತೂರ್ ದಿಂಡಿ ಪಾಂಡ್ರಾಪುರ ವಿಠಲ್ ದರ್ಶನ ಮಾಡಿ ವಾಪಸ್ ಬಂತ್ರಿ. ಅದು ವಾಪಸ್ ಮದ್ದಿಂದಾಗ ಬರಾಕತ್ತಿತ್ತು. ಅವರು ಏನ್ ಮಾಡಿದ್ರಂತಂದ್ರೆ, ಸೌತೆಕಾಯಿ ಹೊಲ ಬಂತು. ಅವ್ರಿಗೆ ಸೌತೆಕಾಯಿ ತಿಂದು ರೂಢಿದೆ. ಅಜ್ಜಿ ಸೌತೆಕಾಯಿ ಕೊಟ್ಟಿದ್ಲು, ಸೌತೆಕಾಯಿ ಹೊಲ ಬಂತು, ಅಜ್ಜಿ ಮತ್ತೆ ನಮ್ಮನ್ನ ಕರೆದು ಸೌತೆಕಾಯಿ ಕೊಡ್ತಾಳ ಅಂತ ತಿಳ್ಕೊಂಡ ಸೌತೆಕಾಯಿ ಹೊಲ ಸಮೀಪ ಬಂದ್ರು. ಅಜ್ಜಿ ಹೊರಗೆ ಬರೋವಾಳು. ಇವ್ರು ನೋಡಿದ್ರು ಎಲ್ಲಿ ಮಕ್ಕೊಂಡಾಳೆ ಆಂಬಲ್ಲ, ನಾವ ಹೋಗಿ ಸೌತೆಕಾಯಿ ತಗೊಂಡ್ ತಿಂದ್ರ ಅಂತ ತಿಳ್ಕೊಂಡು ಎಲ್ಲರೂ ಕುರಿ ಬಂದಂಗ ಒಳಗ್ ಬಂದ್ಬಿಟ್ರಿ ಸಂತರು ಹೊಲ್ದಾಗ. ನಿಮ್ಗೆ ಹೇಳ್ತಾನೆ, ಹೊಲ್ದಾಗ ಬಂದು ಸೊಪ್ಪಳಗಾಕತ್ತಾನ. ಇದೇನು ಮುದಿ ಕೂತಿತ್ರಲ್ಲ ಅವ್ರವ್ವ ಕೆಟ್ಟದಮ್ಮ ಬಡ್ಡಿಗೆ ತಗೊಂಡ ಹೊರಗೆ ಬಂದ್ಲಕ್ಕಿ. ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ, ಸೌತೆಕಾಯಿ ತಿನ್ನಕ್ ಬಂದಾರ ನಡ್ರಿ ಅಂತ ತಿಳ್ಕೊಂಡು ನಿಮ್ಗೆ ಹೇಳ್ತಾನೆ, ಸಂದೂರ್ನ ಪಿಂಡಿ 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 ಬಡತ್ಲು, ಮನಕಾಲಿಗೆ ತೊಡಿಗೆ ದುಬ್ಬಕ್ಕ ತೆಲಿಗೆ ಬಡದ್ಲು. ಬಡಬಡಕೊಂದು ಓಡಿ ಬಂದು ಪಾಪ ಸಂತರು. ಅವ್ರಿಗೇನು ಮತ್ತೆ ಕೊಟ್ರೆ ತಿಂತಾರೆ, ಕೊಡ್ಲಿಲ್ಲ ಅಂದ್ರೆ ಇಲ್ಲ. ಸಂತರು ರೋಡಿಗೆ ಬಂದು ಹಂಗ